ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ನೋಡ್ತಾ ಇರೋದು ಡಿಫ್ರೆಂಟ್ ಆಗಿರೋ ಸ್ಟಡ್ ಇಯರಿಂಗ್ಸ್ ಕಲೆಕ್ಷನ್ನ ನಾವು ನೋಡ್ತಾ ಇರೋದು. ಯಾಕಂದರೆ ನಾನು ಇವಾಗ ಎಲ್ಲನೂ ಅಂದರೆ ನಾರ್ಮಲಾಗಿ ರೌಂಡ್ ಶೇಪ್ ಬಂದಿರೋಂಥ ಸ್ಟಡ್ ಇಯರಿಂಗ್ಸ್ನ ನಾನು ತೋರಿಸಿದ್ದು. ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಇಯರಿಂಗ್ಸ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ತುಂಬ ಯುನೀಕ್ ಆಗಿ ಮತ್ತು ಸ್ವಲ್ಪ ಓಲ್ಡ್ ಈಸ್ ಗೋಲ್ಡು ಅನ್ನೋ ಥರ ನಮಗೆ ಆವಾಗಿನ ಥರ ಯಾವ ಥರ ಬರ್ತಾಯಿತ್ತು ಇಯರಿಂಗ್ಸ್ ಕಲೆಕ್ಷನ್ನು ಅಂದರೆ ಓಲ್ಡಲ್ಲಿ ಹಿಂದೆಯಿಂದ ಬರೋಂಥ ಕಲೆಕ್ಷನ್ನಲ್ಲಿ ಇದು ಒಂಥರ ಆ್ಯಂಟಿಕ್ ಪೀಸ್ ಅಂತಲೇ ಹೇಳ್ಬೋದು. ಆ ಥರ ಕಲೆಕ್ಷನ್ನ ನಾವಿವತ್ತು ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಇನ್ನೂ ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ಸ್ನ ನೋಡ್ಬೋದು. ಮತ್ತು ನೀವು ಇನ್ನೂ ಚೆನ್ನಾಗಿರೋ ಕಲೆಕ್ಷನ್, ಯಾಕಂದರೆ ಇದು ಓಲ್ಡ್ ಡಿಸೈನ್ಸ್ ಅಂತ ಇವಾಗ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಥರ ಹಳೆ ಡಿಸೈನೇ ನ್ಯೂ ಟ್ರೆಂಡಲ್ಲಿ ಬರೋವಂಥ ಡಿಸೈನ್ಸ್ ಆಗಿರುತ್ತೆ. ಯಾಕಂದರೆ ಇವಾಗ ಅವಳ ಆ ಥರ ಏನೂ ಇಲ್ಲದ್ರೆ ಆವಾಗ ಕಲರನ್ನು ಯೂಸ್ ಮಾಡಿ ಮಾಡೋ ಅಂಥ ಡಿಸೈನ್ಸ್ ಆಗಿರುತ್ತೆ ಇವೆಲ್ಲನೂ. ಯಾಕಂದರೆ ರೂಬೀಸ್ ಎಂಬ್ರಾಯ್ಡ್ಸ್ ಎಲ್ಲ ಅವಾಗೂ ಇತ್ತು, ಬಟ್ ಈ ಥರ ಕಲರ್ಸನ್ನು ಯೂಸ್ ಮಾಡಿ ಮಾಡೋ ಅಂಥ ಡಿಸೈನ್ಸೂ ಇತ್ತು. ಅದಕ್ಕೆ ಇವು ಡಿಫ್ರೆಂಟ್ ಆಗಿರೋವಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು. ತುಂಬ ಯುನೀಕ್ ಆಗಿರೋವಂಥ ಕಲೆಕ್ಷನ್ಸು ಮತ್ತು ಸ್ವಲ್ಪ ಓಲ್ಡ್ ಅನಿಸಿದ್ರೂ ತುಂಬ ನೋಡೋಕ್ಕೆ ಲುಕ್ ಚೆನ್ನಾಗಿರುವಂಥ ಕಲೆಕ್ಷನ್ ಆಗಿರುತ್ತೆ. ಯಾಕಂದರೆ ನಾವು ಯಾವಾಗೂ ನ್ಯೂ ಟ್ರೆಂಡು ಅಂದ್ರೂ ಅದು ಹಳೇದನ್ನೇ ರಿಪೀಟ್ ಮಾಡ್ತಾರೆ ಹೊರತು ಟ್ರೆಂಡ್ ಅಂದರೆ ಹೊಸ್ದಾಗಿ ಯಾರು ಕಂಡುಹಿಡ್ದಿರಲ್ಲ. ಅದನ್ನೇ ಮಾಡಿಫಿಕೇಷನ್ ಮಾಡಿ ಅದನ್ನೇ ತೊಗೊಂಬರ್ತಾರೆ, ಹಳೇದನ್ನೇ ಮಾಡಿಫಿಕೇಷನ್ ಮಾಡಿ ತೊಗೊಬರ್ತಾರೆ. ಬಟ್ ಅದನ್ನೇ ನಾವು ನಮ್ಮ ಓನ್ ಡಿಸೈನ್ ಆಗಿ ಕ್ರಿಯೇಟ್ ಮಾಡೋದ್ರಿಂದ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಪರ್ಸ್ನಲ್ ಇಂಟೆನ್ಷನ್ ಆಗಿರುತ್ತೆ. ಯಾಕಂದರೆ ನಾವು ಡಿಫ್ರೆಂಟಾಗಿ ಹಾಕ್ಕೋಬೇಕು, ಡಿಫ್ರೆಂಟ್ ಜ್ಯುವೆಲರ್ಸ್ನ ನಾವು ವೇರ್ ಮಾಡಬೇಕು ಮತ್ತು ಲೈಟ್ ವೆಯ್ಟ್ ಆಗಿರಬೇಕು ಮತ್ತು ನೋಡೋಕ್ಕೆ ಲುಕ್ ಚೆನ್ನಾಗಿರಬೇಕು, ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗೋ ಥರ ಇರಬೇಕು ಮತ್ತು ಎಲ್ಲದಕ್ಕೂ ಸೂಟಬಲ್ ಆಗಿರಬೇಕು. ನಮ್ಮ ಫೇಸ್ಗೂ ಆಗಲಿ, ನಾವು ಇವಾಗ ಎಲ್ಲನೂ ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ನಾವು ವೇರ್ ಮಾಡಿದ್ರೆ ಒಂಚೂರು ಚೆನ್ನಾಗಿರೋದಿಲ್ಲ. ಆ ಥರ ಇಯರಿಂಗ್ಸ್ ಕಲೆಕ್ಷನ್ ಬಿಟ್ಟು ಆ ಥರದಕ್ಕಿಂತ ಈ ಥರ ನಾವು ತೊಗೊಳೋದು ಒಳ್ಳೆಯದೇ ಅನಿಸುತ್ತೆ. ಯಾಕಂದರೆ ಇವಾಗ ಏನು ಗೊತ್ತಾ, ಲೈಟ್ ವೆಯ್ಟಲ್ಲಿ ನಾವು ತೊಗೊಳೋದಕ್ಕೆ ಇದರಿಂದ ಇದು ಸಮೇತ ಚೆನ್ನಾಗೇ ಕಾಣಿಸುತ್ತೆ. ಯಾಕಂದರೆ ಅದು ಒಂದು ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ಇವಾಗ ಇದೇ ಸೇಮ್ ಟ್ರೆಂಡೇ ನಡೀತಾ ಇರೋದು. ನೆಕ್ಸ್ಟ್ ನೋಡ್ಕೊಳ್ರಿ, ಇವಾಗ ಬೇಡ ಅಂದರೆ ಯಾವುದು ನಾವು ಹಿಂದಕ್ಕೆ ಇಕ್ಕಿದ್ದೀರೋ ಅದು ನೆಕ್ಸ್ಟ್ ಟ್ರೆಂಡಲ್ಲಿ ಬರೋ ಅಂಥದ್ದು ಕಲೆಕ್ಷನ್ ಆಗಿರುತ್ತೆ. ಯಾಕಂದರೆ ಅದು ಬೇಡ ಅಂತ ಹಿಂದಕ್ಕೆ ಹೋದಷ್ಟು ಅದು ಮುಂದಕ್ಕೆ ಬರ್ತಾನೆ ಇರ್ತೈತೆ ಕಲೆಕ್ಷನ್ಸು, ಯಾರೋ ಒಬ್ಬರು ಮುಂದಕ್ಕೆ ಬರ್ತಾನೆ ಇರ್ತಾರೆ. ಅದಕ್ಕೆ ನಾವು ಯಾವುದೂ ಅಷ್ಟೇ ಹಳೇದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ತುಂಬ ಅದು ಇನ್ನೂ ಯೂನಿಕ್ ಪೀಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಆ ಥರ ಯೂನಿಕ್ ಪೀಸಸ್ ಇವನು ಸಮೇತ ಸ್ಟಡ್ ಇಯರಿಂಗ್ಸಲ್ಲಿ ಕಲೆಕ್ಷನಲ್ಲಿ ತುಂಬ ಚೆನ್ನಾಗಿದ್ದಾವೆ ನೋಡಿ. ಬೇಕಾದರೆ ನೀವು ಒಂದು ಸರಿ ಅಬ್ಸರ್ವ್ ಮಾಡಿದ್ರೆ ಒಂದು ಕಲೆಕ್ಷನ್ನಲ್ಲಿ ಎಷ್ಟು ಚೆನ್ನಾಗಿರೋ ಅಂಥ ಡಿಫ್ರೆಂಟ್ ಆಗಿರೋ ಅಂಥ ಗೋಲ್ಡ್ ಮಾಡೆಲ್ಸನ್ನು ಬಂದಿರೋದಂದರೆ ಡಿಫ್ರೆಂಟ್ ಆಗಿರೋ ಡಿಸೈನ್ಸು, ಪ್ಯಾಟ್ರನ್ಸು ಮತ್ತು ಅದರಲ್ಲಿ ಏನು ಗೊತ್ತಾ, ಎಲ್ಲ ಒಂಥರ ನಕ್ಷೆ ಡಿಸೈನ್ಸು ಆ ಥರ ಪ್ಯಾಟ್ರನ್ನಲ್ಲೇ. ಬಟ್ ಇವಾಗ ಕಲರ್ ಮಾತ್ರ ಅವಾಗ ಇರಲಿಲ್ಲ. ಬಟ್ ಇವಾಗ ನಾವು ಯಾವ ಪಾಲಿಶ್ ಬೇಕಾದರೂ ಬ್ಲ್ಯಾಕ್ ಪಾಲಿಶ್, ರೇಡಿಯಮ್ ಪಾಲಿಶ್ ಹಾಕೋಣ, ರೇಡಿಯಮ್ ಪಾಲಿಶು, ಇಲ್ಲ ನಾರ್ಮಲ್ಲಾಗಿ ಮ್ಯಾಟ್ ಪಾಲಿಶು, ಇಲ್ಲ ಗೋಲ್ಡ್ ಪಾಲಿಶು, ಆ ಥರ ಎಲ್ಲ ಪಾಲಿಶಲ್ಲಿ ಡಿಫ್ರೆಂಟ್ ಪಾಲಿಶನ್ನು ಇದ್ದಾವೆ. 4-5 ಟೈಪ್ಸ್ ಇದ್ದಾವೆ ಪಾಲಿಶಲ್ಲಿ, ಗೋಲ್ಡ್ ಪಾಲಿಶಲ್ಲಿ. ಅದೇ ಥರ ನಮ್ಗೆ ಯಾವ ಥರ ಪಾಲಿಶ್ ಬೇಕೋ ಆ ಥರ ಮಾಡ್ಕೋಬೋದು. ಬಟ್ ಅವಾಗನೇ ಪಾಲಿಶ್ ಇಲ್ದಿರೇ ಈ ಥರ ಕಲರ್ಸ್ನ ಯೂಸ್ ಮಾಡೋರು, ಯಾಕಂದರೆ ಅವ್ರು ನ್ಯಾಚುರಲ್ ಕಲರ್ಸ್ನ ಯೂಸ್ ಮಾಡೋರು. ಸ್ಟೋನ್ಸು ಎಲ್ಲನೂ ಸ್ವಲ್ಪ ಕಮ್ಮಿ ಅಂದರೆ ನೋಡೋಕ್ಕೂ ಲುಚ್ಚು ಗೊತ್ತಾಗ್ತಾನೆ ಇರಲಿಲ್ಲ, ಅದು ಸ್ಟೋನ್ ಥರನೇ ಕಾಣಿಸೋದು. ಬಟ್ ವೆಯ್ಟಲ್ಲೂ ಅಷ್ಟೇ ತುಂಬ ನಮಗೆ ಮೋಸ ಆಗದಿರೋ ಬರ್ತೈತೆ ಆ ಥರ ಆದರೆ. ಬಟ್ ನಾವು ಸ್ಟೋನ್ಸ್ ಆ ಥರ ಎಲ್ಲ ಮಾಡಿದ್ರು, ನಾವು ಎಷ್ಟು ಕಮ್ಮಿ ಮಾಡಿದ್ರೂ ಅದು ನಾರ್ಮಲಾಗಿ ಅವ್ರು ತೊಗೊಳೋ ಚಾರ್ಜಸ್ಸೇ ತೊಗೊತಾರೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ನ ಪೇ ಮಾಡಬೇಕಾಗುತ್ತೆ. ಬಟ್ ಈ ಥರ ನಾವು ತೊಗೊಳೋದ್ರಿಂದ ಸೇಮ್ ಅದೇ ಲುಕ್ಕೇ ಬರುತ್ತೆ, ಬಟ್ ಸ್ಟೋನು ಅದೇ ಥರನೇ ಇರುತ್ತೆ. ಬಟ್ ಅದು ನಾವು ಎಕ್ಸ್ಟ್ರಾ ಚಾರ್ಜಸ್ನ ಪೇ ಮಾಡೋ ಅಷ್ಟು ಇರೋದಿಲ್ಲ, ತುಂಬ ನಾವು ಫುಲ್ಲು ಗೋಲ್ಡೇ ಇರುತ್ತೆ. ಮೇಯ್ನ್ ಹೇಳ್ಬೇಕು ಅಂದರೆ ಗೋಲ್ಡ್ ಪ್ಯೂರ್ ಗೋಲ್ಡಾಗೇ ಇರ್ತೈತೆ, ಅದೇ ಮೇಯ್ನ್. ಎಲ್ಲರೂ ಅಷ್ಟೇ ಯಾವತ್ತಾದರೂ ತೊಗೊಂಡಿದ್ದೆ ಆಲ್ಮೋಸ್ಟ್ ಪ್ಯೂರ್ ಗೋಲ್ಡಲ್ಲಿ ತೊಗೊಳಕ್ಕೆ ಟ್ರೈ ಮಾಡಿ. ಯಾಕಂದರೆ ವೇಸ್ಟೇಜನ್ನೇ ತೆಗಿತಾರೆ. ನೆಕ್ಸ್ಟ್ ನಾವು ರಿಪೀಟಾಗಿ ಮತ್ತೆ ಏನಾದರೂ ಇವಾಗ ಮುರಿದೋಯ್ತೋ ಇಲ್ಲ ಕಿತ್ತೋಯ್ತೋ ಇಲ್ಲ ಸಮಥಿಂಗ್ ಏನಾದರೂ ಏನು ಡ್ಯಾಮೇಜ್ ಆಯಿತೋ ಏನಾದರೂ ಅಂದರೆ ನಾವು ನೆಕ್ಸ್ಟ್ ಹಾಕಬೇಕಾದ್ರೆ ಅದರಲ್ಲಿರೋ ಅವಳ ಮಣಿ ಎಲ್ಲದಕ್ಕೂ ವೇಸ್ಟಿಗೆ ತೆಗೆದು ತುಂಬ ಲಾಸ್ ಅಂತಲೇ ಹೇಳ್ಬೋದು. ಅದಕ್ಕಿಂತಲೂ ಈ ಥರ ಕಲರ್ಸನ್ನು ಯೂಸ್ ಮಾಡ್ಕೊಳೋದ್ರಿಂದನೂ ಸಮೇತ ನಮಗೆ ಉಪಯೋಗ ಆಗುತ್ತೆ ಮತ್ತು ಯೂಸು ಆಗುತ್ತೆ. ಯಾವತ್ತಾದ್ರೂ ಆಗಲಿ ಹಾಕಬೇಕು ಅಂದ್ರೂ ಅಷ್ಟೊಂದು ವೇಸ್ಟೇಜು ಆ ಥರ ಏನೂ ಹೋಗೋದಿಲ್ಲ.
ತುಂಬ ಕಮ್ಮಿ ಹೋಲ್ಸ್ಕೊಂಡು ಮಣಿಗೂ ಮತ್ತು ಇದಕ್ಕೂ ಎಲ್ಲನೂ ಕಮ್ಮಿ ಇದಾಗುತ್ತೆ ಮತ್ತು ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದು ಟ್ರೆಂಡಲ್ಲಿರೋವಂಥ ಕಲೆಕ್ಷನ್ನೇ ಆಗಿರುತ್ತೆ. ಟ್ರೆಂಡ್ ನೆಕ್ಸ್ಟು ಫ್ಯೂಚರಲ್ಲಿ ಬರೋವಂಥ ಕಲೆಕ್ಷನ್ ಅಲ್ಲಿ ಇದೊಂದು ಅಂತಲೇ ಹೇಳ್ಬೋದು. ಬಾಲ್ಸು ಮತ್ತು ವ್ಯಾಕ್ಸ್ ಬಾಲ್ಸು ಇವೆಲ್ಲನೂ ಲೈಟ್ ವೆಯ್ಟಲ್ಲಿ ಇಂದುದು ಅಂದರೆ ಫಸ್ಟಿಂದನೂ ವ್ಯಾಕ್ಸ್ ಬಾಲ್ಸ್ ಇತ್ತು, ಬಟ್ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಚಿನ್ನದ ರೇಟ್ ಯಾವಾಗ ನಾವು ಜಾಸ್ತಿ ಆಗ್ತಾ ಬಂತೋ ಆವಾಗ ಇದು ವ್ಯಾಕ್ಸ್ಗೆ ಅಷ್ಟೊಂದು ವ್ಯಾಕ್ಸ್ ಬಾಲ್ಸು ವ್ಯಾಕ್ಸ್ ಜ್ಯುವೆಲರಿಗೆ ತುಂಬ ಅಂದರೆ ಇಂಪಾರ್ಟೆನ್ಸನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಜನ. ನೆಕ್ಸ್ಟ್ ನಾನು ವ್ಯಾಕ್ಸ್ ಬಾಲ್ಸು ಮತ್ತು ವ್ಯಾಕ್ಸ್ ಜ್ಯುವೆಲರಿನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಯಾವ ಥರ ಡಿಸೈನ್ಸ್ ಏನಾದರೂ ಬೇಕು ಅಂದರೆ ಪ್ಲೀಸ್ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ಅದರ ಡಿಸೈನ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಡಿಫ್ರೆಂಟಾಗಿರೋ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾ ಇರ್ತೀನಿ. ನೆಕ್ಸ್ಟ್ ನೋಡಿ, ಸಿಂಪಲ್ಲೂ ಇದ್ರೂ ಅದರಲ್ಲಿರೋ ಡೀಟೇಲಿಂಗ್ಸ್ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಒಂದಕ್ಕಿಂತ ಒಂದು ಹೆಚ್ಚಾಗಿ ಅಷ್ಟು ಚೆನ್ನಾಗಿರೋವಂಥ ಡೀಟೇಲಿಂಗ್ ಆಗಿರುತ್ತೆ. ಇವೆಲ್ಲನೂ ತುಂಬ ಯೂನಿಕ್ ಪೀಸಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದಕ್ಕಿಂತ ಒಂದು ಹೆಚ್ಚಾಗಿರೋವಂಥ ಪೀಸಸ್ನ ಇಲ್ಲಿ ಇದು ಮಾಡಿರೋದು. ಮತ್ತು ನಮಗೆ ಡಿಫ್ರೆಂಟಾಗಿ ಇರೋವಂತಹ ಸ್ವಲ್ಪ ಯೂನಿಕ್, ಚಿಕ್ಕ ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಸೂಟಬಲ್ ಆಗುವಂಥ ಡಿಸೈನ್ಸ್ ಆಗಿರುತ್ತೆ. ತುಂಬ ಯೂನಿಕಾಗೂ ಕಾಣಿಸುತ್ತೆ. ಜುಮ್ಕಾಸು ಏನೋ ಒಂಥರ ಇದು ಅವಳ ಆ ಥರ ಹ್ಯಾಂಗ್ ಆಗೋದಕ್ಕಿಂತನೂ ಮಣಿ ಆ ಥರ ಮಾಮೂಲಿ ಬಾಲ್ಸಲ್ಲೇ ಮಾಡಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ಮತ್ತು ನೋಡೋಕ್ಕೆ ಲುಕ್ಕು ಚೆನ್ನಾಗಿರ್ತೈತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಇದೆಲ್ಲ 2-3 ಗ್ರಾಮ್ಸಲ್ಲಿ ಬರೋವಂಥ ಜ್ಯುವೆಲರಿನೇ ಆಗಿರುತ್ತೆ. ತುಂಬ ಹೆವಿನೂ ಅಲ್ಲ, ತುಂಬ ಇಲ್ಲ ಆಲ್ಮೋಸ್ಟು ಓಪನ್ ಕಟ್ಟಿಂಗ್ ಅಂತ ಹೇಳ್ತಾರೆ. ಆ ಥರ ಜ್ಯುವೆಲರ್ಸ್ನೂ ನಾನು ಅಪ್ಲೋಡ್ ಮಾಡಿದ್ದೆ ಸ್ಟಡ್ಸು. ಈ ಸತಿ ಅದನ್ನೇ ಒಂದು ವಿಡಿಯೋ ಓಪನ್ ಕಟ್ಟಿಂಗಲ್ಲಿ ಬರೋವಂಥ ಜ್ಯುವೆಲರ್ಸು, ಪೆಂಡೆಂಟ್ಸು ಮತ್ತು ಇಯರಿಂಗ್ಸು. ಅದೇನು ಗೊತ್ತಾ, ಓಪನ್ ಇರುತ್ತೆ ಅಲ್ಲಲ್ಲಿ, ಬಟ್ ಅಲ್ಲಿ ಗೋಲ್ಡನ್ನು ಕಮ್ಮಿ ಯೂಸ್ ಮಾಡಿ ಅದು ಅಗಲನೂ ಮತ್ತು ಸ್ಟ್ರೆಂತನ್ನು ಕೊಡ್ತಾರೆ. ಅದು ಆ ಥರ ಚೆನ್ನಾಗಿರುತ್ತೆ. ಬಟ್ ಅದನ್ನು ಟ್ರೈ ಮಾಡ್ಬೋದು. ಯಾಕಂದರೆ ಓಪನ್ ಕಟ್ಟಿಂಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ನಿಮಗೆ ಈ ಥರ ನೋಡಿ, ಓಪನ್ ಕಟ್ಟಿಂಗ್ ಅಂದರೆ ಈ ಥರ ಬರುತ್ತೆ. ಅದು ನೋಡೋಕೆ ಅಗಲ ಇರುತ್ತೆ, ಬಟ್ ಕಿವಿಗೆ ಹಾಕ್ಕೊಂಡ್ರೆ ನಮಗೆ ಓಪನ್ ಕಟ್ಟಿಂಗ್ ಅಂತ ಅನಿಸೋದಿಲ್ಲ. ಆ ಥರ ಫಿಲ್ ನಾರ್ಮಲ್ಲಾಗಿ ಕವರ್ ಅಪ್ ಆಗೋಗ್ಬಿಡುತ್ತೆ. ಆ ಥರ ಓಪನ್ ಕಟ್ಟಿಂಗ್ಸಲ್ಲಿ ಇವೆಲ್ಲ 2 ಗ್ರಾಮ್ಸಲ್ಲೇ ಬರುವಂಥ ಇಯರಿಂಗ್ಸ್ ಕಲೆಕ್ಷನ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. 2 ಗ್ರಾಮ್ಸಲ್ಲಿ ಈ ಥರನೂ ಇಯರಿಂಗ್ಸ್ ಹಾಕ್ಕೋಬೋದಾ ಅಂತ ನಿಮಗೆ ಒಂದು ಸತಿ ಅನಿಸುತ್ತೆ. ಆ ಥರ ಇಯರಿಂಗ್ಸ್ ಕಲೆಕ್ಷನ್ ಆಗಿರುತ್ತೆ ಇದು.